ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ರ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ರೋಚಕ ಗೆಲುವು ಸಾಧಿಸಿದೆ. ಈ ಮೂಲಕ ಸ್ಮೃತಿ ಮಂದಾನ ನಾಯಕತ್ವದ ಆರ್ಸಿಬಿ ವನಿತೆಯರು 2ನೇ ಬಾರಿಗೆ WPL ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಸ್ಫೋಟಕ ಅರ್ಧ ಶತಕಗಳನ್ನು ಸಿಡಿಸಿದ ಸ್ಮೃತಿ ಮಂದಾನ ಹಾಗೆ ಜಾರ್ಜಿಯಾ ವಾಲ್ ಗೆಲುವಿನ ಪ್ರಮುಖ ರೂವಾರಿಗಳಾದರು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಗೆಲುವಿನ ವೇಳೆ ಆರ್ಸಿಬಿ ಮೇಲೆ ಕಳ್ಳಾಟವಾಡಿ ಗೆದ್ದಿದ್ದಾರೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಆದರೆ ಅದು ಶುದ್ಧ ಸುಳ್ಳು ಅನ್ನೋದು ವಿಡಿಯೋದಲ್ಲಿ ಗೊತ್ತಾಗಿದೆ. ಕೊನೆಯ ಓವರ್ನಲ್ಲಿ 3 ಬಾಲ್ಗೆ 4 ರನ್ಗಳ ಅಗತ್ಯ ಇತ್ತು. ಈ ವೇಳೆ ರಾಧಾ 4 ಹೊಡೆದಿದ್ರು. ಅವರ ಬ್ಯಾಟ್ ಸ್ಟಂಪ್ಗೆ ತಾಗಿದೆ ಅಂತ ಕೆಲವರು ಹೇಳ್ತಾ ಇದ್ರು. ಅಸಲಿಗೆ ಸ್ಟಂಪ್ಗೆ ತಾಗಿದ್ದು ಕೀಪರ್ ಅವರ ಕೈ. ವಿಡಿಯೋದಲ್ಲಿ ಅದು ಸ್ಪಷ್ಟವಾಗಿ ಕಾಣಿಸಿದೆ. ಹೀಗಿದ್ರೂ ಕೂಡ ಕೆಲವರು ಈ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದ್ದಾರೆ. ಕಳೆದ ತಿಂಗಳು ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಪಕ್ಕೆಲುಬಿನ ಗಾಯದ ಬಳಿಕ ಸಂಪೂರ್ಣವಾಗಿ T20 ಸರಣಿಯನ್ನ ತಪ್ಪಿಸಿಕೊಂಡಿದ್ದ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಅವರ ಫಿಟ್ನೆಸ್ ಬಗ್ಗೆ ಟೀಂ ಇಂಡಿಯಾಗೆ ಚಿಂತೆ ಶುರುವಾಗಿದೆ. ಅನಂತರ ಭಾರತ ಎ ಪರ ಯಾವುದೇ ಅಭ್ಯಾಸ ಪಂದ್ಯಗಳಲ್ಲಿ ಸುಂದರ್ ಆಡಿಲ್ಲ. ಹೀಗಾಗಿ ಭಾರತ ಬದಲಿ ಆಟಗಾರರನ್ನ ಆರಿಸಿಕೊಳ್ಳುತ್ತಾ ಎನ್ನುವಂತ ಕುತೂಹಲ ಇದೆ. T20 ವಿಶ್ವಕಪ್ನಲ್ಲಿ ಭಾರತ ಪರ ಆರಂಭಿಕರಾಗಿ ಕಣಕ್ಕಿಳಿಯುವವರು ಯಾರು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ವಿಶ್ವಕಪ್ನಲ್ಲಿ ಭಾರತ ಪರ ಇಶಾನ್ ಕಿಶನ್ ಹಾಗೆ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭ ಮಾಡ್ತಾರೆ ಅಂತ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ಕಳೆದ T20 ವಿಶ್ವಕಪ್ನಲ್ಲಿ ಬೆಂಚ್ ಕಾದಿದ್ದ ಸಂಜು ಈ ಬಾರಿ ಕೂಡ ಬೆಂಚ್ಗೆ ಸೀಮಿತವಾಗುವಂತಹ ಸಾಧ್ಯತೆ ಇದೆ. ಪಾಕಿಸ್ತಾನ ತಂಡ ಭಾರತ ವಿರುದ್ಧ T20 ವಿಶ್ವಕಪ್ ಬಹಿಷ್ಕರಿಸಿದ್ರು ಕೂಡ ನಾವು ಕೊಲಂಬೋಗೆ ತೆರಳುತ್ತೇವೆ ಅಂತ ಟೀಂ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ. ನಮ್ಮ ಮನಸ್ಥಿತಿ ಸ್ಪಷ್ಟವಾಗಿದೆ. ನಾವು ಪಾಕಿಸ್ತಾನ ವಿರುದ್ಧ ಪಂದ್ಯವನ್ನ ಆಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಅವರು ಹೇಳಿದ್ದಾರೆ. ICC ಪಂದ್ಯಕ್ಕೆ ದಿನಾಂಕವನ್ನು ನಿಗದಿ ಮಾಡಿದೆ. ನಮ್ಮ ವಿಮಾನ ಕೂಡ ಬುಕ್ ಆಗಿದೆ. ನಾವು ಅಲ್ಲಿಗೆ ಹೋಗ್ತೇವೆ ಎಂದಿದ್ದಾರೆ. ಫೆಬ್ರವರಿ 15ರಂದು ನಿಗದಿಯಾಗಿರುವ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯವನ್ನ ಬಹಿಷ್ಕಾರ ಮಾಡುವ ನಿರ್ಧಾರವನ್ನ ಮರುಪರಿಶೀಲನೆ ಮಾಡುವಂತೆ ಶ್ರೀಲಂಕಾ ಕ್ರಿಕೆಟ್ ಅಸೋಸಿಯೇಷನ್ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯನ್ನು ಒತ್ತಾಯಿಸಿದೆ. T20 ವಿಶ್ವಕಪ್ನ ಎಲ್ಲಾ ಪಾಲುದಾರರ ಮೇಲೆ ಇದು ಭಾರಿ ನಷ್ಟವನ್ನ ಉಂಟು ಮಾಡುತ್ತೆ. ಹೀಗಾಗಿ ಪಂದ್ಯವನ್ನ ಆಡುವಂತೆ ಒತ್ತಾಯಿಸಿದೆ. ಭಾರತ ವಿರುದ್ಧ ಗೆಲ್ಲೋಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ವಿಶ್ವಕಪ್ನಿಂದ ಹಿಂದೆ ಸರಿದಿದೆ ಅಂತ ಭಾರತದ ಮಾಜಿ ಕ್ರಿಕೆಟಿಗ ಕೀರ್ತಿ ಆಜಾದ್ ಹೇಳಿದ್ದಾರೆ. ಭಾರತ ವಿರುದ್ಧ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋದು ಶಹಬಾಜ್ ಶರೀಫ್ ಅವರಿಗೆ ಹಾಗೆ ಇಡೀ ಪಾಕಿಸ್ತಾನಕ್ಕೆ ಗೊತ್ತು. ಈ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಪಂದ್ಯವನ್ನ ಬಹಿಷ್ಕಾರ ಮಾಡಿದ್ದಾರೆ. 2025ರ ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಡಬಾರದಿತ್ತು ಎಂದಿದ್ದಾರೆ. ಬಹು ನಿರೀಕ್ಷಿತ T20 ವಿಶ್ವಕಪ್ಗೆ ICC ಕೆಲ ನಿಯಮಗಳನ್ನು ಜಾರಿಗೊಳಿಸಿದೆ. ಹಿಂದಿನ ಓವರ್ ಮುಗಿದ 1 ನಿಮಿಷದೊಳಗೆ ಫೀಲ್ಡಿಂಗ್ ತಂಡ ಮುಂದಿನ ಓವರ್ ಅನ್ನು ಎಸೆಯೋಕೆ ಸಿದ್ಧರಾಗಿರಬೇಕು. ಸ್ಟಾಪ್ ಕ್ಲಾಕ್ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಪ್ರತಿ ಇನ್ನಿಂಗ್ಸ್ನಲ್ಲಿ 2 ಬಾರಿ ಎಚ್ಚರಿಕೆ ನೀಡಲಾಗುತ್ತೆ. ಆ ನಂತರದ ಉಲ್ಲಂಘನೆಗಳಿಗೆ ಪ್ರತಿ ಬಾರಿ 5 ರನ್ಗಳ ದಂಡ ವಿಧಿಸಲಾಗುತ್ತೆ. ಬಾಲ್ ಬಡಿದು ಇಂಗ್ಲೆಂಡ್ ಟೆಸ್ಟ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ವತಃ ಈ ವಿಚಾರವನ್ನ ಬೆನ್ ಸ್ಟೋಕ್ಸ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಂಚಿಕೊಂಡಿದ್ದಾರೆ. ಬೆನ್ ಸ್ಟೋಕ್ಸ್ ಅವರ ಕಣ್ಣಿನ ಕೆಳಗೆ ರಕ್ತ ಹೆಪ್ಪುಗಟ್ಟಿದೆ. ಹಾಗೆ ಅವರ ಕೆನ್ನೆಯ ಬಳಿ ಕೆಂಪು ಕಲೆಯಾಗಿದೆ. ಸ್ಟೋಕ್ಸ್ ಅವರ ಮೂಗಿನ ಕೆಳಗೂ ಕೂಡ ಗಾಯವಾಗಿದೆ. IPL ಟೂರ್ನಿಂದ ಹೊರಬಂದ ಬಳಿಕ ಬಾಂಗ್ಲಾದೇಶ ಕ್ರಿಕೆಟ್ ತಂಡದ ವೇಗದ ಬೌಲರ್ ಮುಸ್ತಫಿಜುರ್ ರೆಹಮಾನ್ ಈಗ ಪಾಕಿಸ್ತಾನ ಸೂಪರ್ ಲೀಗ್ ಟೂರ್ನಿಯಲ್ಲಿ ಆಡಲಿದ್ದಾರೆ. PSL ಟೂರ್ನಿಯಲ್ಲಿ ಲಾಹೋರ್ ಕಲಂದರ್ಸ್ ತಂಡದ ಪರ ಆಡಲಿದ್ದು 6.44 ಕೋಟಿ ಪಾಕಿಸ್ತಾನಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ರೆಹಮಾನ್ ಈ ಹಿಂದೆ 2 ಸೀಸನ್ಗಳಲ್ಲಿ ಇದೇ ತಂಡಕ್ಕಾಗಿ ಆಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.